KPL ಸೀಸನ್ 2 ಈ ಒಂದು ಪಂದ್ಯಾಕೂಟದ ಫೈನಲ್ ಹಂತಕ್ಕೆ ನಾವಿವಾಗ ಬಂದಿದ್ದೇವೆ. ಬಹುಶಃ ನಿಮ್ಮ ಕಣ್ಣು ಮುಂದೆ ಎರಡು ತಂಡಗಳು ಇದೀಗಾಗಲೇ ಫೈನಲ್ಗೆ ಎಂಟ್ರಿಯನ್ನು ಪಡ್ಕೊಂಡಿರುವಂಥ ಎರಡು ತಂಡಗಳು ನಿಮ್ಮ ಮುಂದೆ ಇದೆ. ಒಂದೆಡೆಯಲ್ಲಿ ಶೈನಿಂಗ್ ಮ್ಯಾಂಗ್ಳೂರ್, ಅದೇ ರೀತಿಯಾಗಿ MKCC ತಂಡ. ಎರಡು ತಂಡಕ್ಕೂ ಮೊದಲಿಗಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಹೆಡ್ ಇಸ್ ಅ ಕಾಲ್. ಎಸ್, ಟಾಸ್ ಒನ್ ಬೈ ಶೈನಿಂಗ್ ಮ್ಯಾಂಗ್ಳೂರ್. ಅದೃಷ್ಟದ ನಾಣ್ಯ ಚಿಮ್ಮಿಗೆಯನ್ನ ಶೈನಿಂಗ್ ಮ್ಯಾಂಗ್ಳೂರ್ ತಂಡ ಜಯಿಸ್ತಾ ಇದೆ. ಹೊಂದಿರ್ತಕ್ಕಂತಹ ತಂಡ ತನ್ನ ಕಂತಿನ ದ್ವಿತೀಯ ಸೆತ ಚಾಲ್ತಿಯಲ್ಲಿ ಮುನ್ನುಗ್ಗಿ ಬಾರಿಸುವಂತ ಯತ್ನ ನೋಡಿ ಒಂದು ಸುಲಭದಲ್ಲಿ ಅವಲಿ ಓಟಕ್ಕೆ ಕರೆಯಿದೆ. ಇಲ್ಲಿ ಅದೆಷ್ಟು ಪಂದ್ಯಕೂಟವನ್ನು ಗೆಲ್ಲಿಸಿಕೊಟ್ಟಂತಹ ಓರ್ವ ದಾಂಡುಗಾರ ಸೌರವ್. ಮತ್ತೆ ಸೊಗಸಾಗಿರ್ತಕ್ಕಂತಹ ದಂಡನೆ ನೋಡಿ, ಸುಂದರತೆಯ ದಂಡನೆ ಕಾಣಸಿಗುವಾಗ ತಂಡದ ಖಾತೆಯಲ್ಲಿ ಒಟ್ಟು 9 ಬಂದಾಗಿದೆ. ಮತ್ತೆ ಮುನ್ನುಗ್ಗಿ ಬಾರಿಸುವಂತ ಯತ್ನ ನೋಡಿ, ಮತ್ತೆ ಮುನ್ನುಗ್ಗಿ ಬಾರಿಸುವಂತ ಯತ್ನ ಮತ್ತೊಂದು ಬಾಕಿ ಉಳಿದಿದೆ. ಎಸೆತಗಾರಿಕೆ ಭಾಗದಲ್ಲಿ ಮೆಲ್ರಿಕ್ ಡಿಸೋಜಾ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮಾದರಿಯಲ್ಲಿ ಮತ್ತೆ ಸೊಗಸಾಗಿರ್ತಕ್ಕಂತಹ ದಾಳಿ ನೋಡಿ. ತನ್ನ ಕೂಟದ 4ನೇ ಎಸೆತ ಚಾಲ್ತಿಯಲ್ಲಿ ರಾಜೇಶ್ ಈ ಮಧ್ಯೆ ನೋಡಿ, ರಾಜೇಶ್ ಸೊಗಸಾಗಿರ್ತಕ್ಕಂತಹ ಮತ್ತೆ ಸೊಗಸಾಗಿರ್ತಕ್ಕಂತಹ ದಂಡನೆ ಇದೆ ನೋಡಿ. ಒಂದು ಸುಲಭದಲ್ಲಿ ಅವಲಿಗೆ ಕರೆ ಇದೆ, ಅವಲಿಗೆ ನೇರ ಗುರಿ ಬಿದ್ದಿದೆ ನೋಡಿ. ತೃತೀಯ ಎಸೆತದಲ್ಲೂ ಕೂಡ 1 ಓಟವನ್ನು ಬಿಟ್ಟು ಕೊಟ್ರಿ. 4ನೇ ಎಸೆತ 6 ಓಟವನ್ನು ಬಿಟ್ಟು ಕೊಡುವಾಗ 5ನೇ ಎಸೆತದಲ್ಲಿ ಇದೀಗ ನೋಡಿ ಅಂಕದ ದಾಂಡುಗಾರ ಜಾಬೀರ್ ಉಲ್ಟಾ ದಂಡುವಿಗೆ ಪ್ರಯತ್ನ ನೋಡಿ, ಕ್ಷಣ ಕಾಲ ಗಾಲಿಯಲ್ಲಿದೆ ಚೆಂಡು. ಈತನ್ ಮಧ್ಯೆ 6 ಒಂದು ರೋಚಕ ಸ್ಥಿತಿಯನ್ನು ತಲುಪುವಂತಹ ಸಾಧ್ಯ ಖಂಡಿತವಾಗಿಯೂ ಇದೆ. ತನ್ನ ಕಂತಿನ ಪಂಚಮ ಎಸೆತ ಚಾಲ್ತಿಯಲ್ಲಿ ಮತ್ತೆ ಸೊಗಸಾಗಿರ್ತಕ್ಕಂತಹ ದಂಡನೆ. ಆದರೆ ನಿರ್ಧಾರಿತ ನಾನ್ ಸ್ಟ್ರೈಕ್ ತುದಿಯಲ್ಲಿ ಮೆಲ್ರಿಕ್ಸ್ ಉಲ್ಟಾ ದಂಡುವಿಗೆ ಯತ್ನ ನೋಡಿ, ಗಾಲಿಯಲ್ಲಿದೆ ಚೆಂಡು. 6 ಓಟದ ಸೇರ್ಪಡೆ. ರಿಫಾಸ್ ಕಳೆದ ಪಂದ್ಯಕೂಟದಲ್ಲಿ ಶ್ರೇಷ್ಠ ಮಟ್ಟದ ದಾಂಡು ನೋಡಿ ಈ ಮಧ್ಯೆ ಸೊಗಸಾಗಿರ್ತಕ್ಕಂತಹ ಕ್ಷೇತ್ರ ರಕ್ಷಣೆ ಎಸೆತ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮಾದರಿಯಲ್ಲಿ ನೋಡಿ. ಇದೀಗ ಮತ್ತೊಂದು ಬಲವಾದ ದಂಡನೆ ತಾನಿದೀಗ ಓವರ್ ದ ವಿಕೆಟ್ ಮಾದರಿಯಲ್ಲಿ ಎದುರಿಸುವಂತಹ ದಾಂಡುಗಾರ ಮುಸ್ತಫಾ ನೋಡಿ, ಬಲವಾದ ದಂಡನೆ ಮತ್ತೊಂದು ಸಿಕ್ಸರ್ ಬಂದು ಚುಕ್ಕಿಯಾಗಿದ್ದೆ ಆದಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರೆಷರ್ ಅಂತೂ ಕಡಿಮೆ ಆಗೋಬಹುದು. ಆದರೆ ಈ ಮಧ್ಯೆ ನೋಡಿ ಮತ್ತೊಂದು ಸಿಕ್ಸರ್ ನ ಮೇಲೆ ಚಾಲ್ತಿಯಲ್ಲಿ ಉಲ್ಟಾ ದಂಡುವಿಗೆ ಯತ್ನವಿದೆ ನೋಡಿ, ಕ್ಷಣ ಕಾಲ ಗಾಲಿಯಲ್ಲಿದೆ ಚೆಂಡು. ಆದರೆ ಇದು 4 ಓಟ. ಮುನ್ನುಗ್ಗಿ ಬಾರಿಸುವಂತ ಯತ್ನ, ಸೊಗಸಾಗಿರ್ತಕ್ಕಂತಹ ದಾಳಿ, ಸುಂದರತೆಯ ದಂಡನೆ ನೋಡಿ, ಚೆಂಡುವಿನ ಹಿಂದೆ ಓಡಾಟ. ಒಂದು ಸುಲಭದಲ್ಲಿ ತನ್ನ ಕಂತಿನ ಪಂಚಮ ಎಸೆತ ಚಾಲ್ತಿಯಲ್ಲಿ ಎದುರಿಸುವಂತಹ ದಾಂಡುಗಾರ ಮೆಲ್ರಿಕ್, ಸೊಗಸಾಗಿರ್ತಕ್ಕಂತಹ ದಂಡನೆ. ಆದರೆ ಇದು ಈ ರಾಜೇಶ ದಂಡಿಸುವನೇ ಆ ಮೆಲ್ರಿಕ್ಸ್. ಎಲ್ಲವೂ ನೋಡೋಣ. ಮತ್ತೆ ಸೊಗಸಾಗಿರ್ತಕ್ಕಂತಹ ದಂಡನೆ ನೋಡಿ. ಪ್ರಥಮ ಎಸೆತ ಚಾಲ್ತಿಯಲ್ಲಿ ಮತ್ತೆ ನೋಡಿ, ಮತ್ತೆ ಗಾಲಿಯಲ್ಲಿದೆ ಚೆಂಡು. ಆದರೆ ಈ ಮಧ್ಯೆ ಕ್ಯಾಚ್. ದ್ವಿತೀಯ ಎಸೆತ ಚಾಲ್ತಿಯಲ್ಲಿ ಮತ್ತೆ ಸೊಗಸಾಗಿರ್ತಕ್ಕಂತಹ ದಾಳಿ, ಕ್ಷಣ ಕಾಲ ಗಾಲಿಯಲ್ಲಿತ್ತು ಚೆಂಡು. ಉಲ್ಟಾ ದಂಡುವಿಗೆ ಯತ್ನವಿದೆ ನೋಡಿ, ಸುಂದರತೆಯ ಕಲಾತ್ಮಕ ಶೈಲಿಯ ದಂಡನೆ. ಒಂದು ಸುಲಭದಲ್ಲಿ ಬರುವ ಸಾಧ್ಯತೆ ಇದೆ. ಈ 2 ಎಸೆತಗಳಲ್ಲಿ ನಿರ್ಧಾರ ಬೇಕಾಗಿದೆ. ಸುಂದರತೆಯ ಕಲಾತ್ಮಕ ಶೈಲಿಯ ದಂಡನೆ ನೋಡಿ, ಈ ಒಂದು ಪಂದ್ಯದಲ್ಲಿ ಶ್ರೇಷ್ಠ ಮಟ್ಟದ ದಾಂಡುಗಾರಿಕೆಯನ್ನೇ ಸಂಪಾದಿಸಿದಂತಹ ದಾಂಡುಗಾರ ಮೆಲ್ರಿಕ್ಸ್ 3ರ ಮುಂದೆ ಬೇಕಾಗಿದೆ 1. ಹುಸೇನ್ ತನ್ನ ಕಂತಿನ 4ನೇ ಎಸೆತ ಚಾಲ್ತಿಯಲ್ಲಿ ಮತ್ತೆ ಸೊಗಸಾಗಿರ್ತಕ್ಕಂತಹ ದಾಳಿ ಇತ್ತು. ಆದರೆ ತುಲುವಾ ಬ್ರದರ್ಸ್ ಕುವೈಟ್ KPL ಆವೃತ್ತಿ 2ರ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸ್ತಾ ಇದ್ದಾರೆ. ಶೈನಿಂಗ್ ಮ್ಯಾಂಗ್ಳೂರ್ ತಂಡದ ಆಟಗಾರರು, ಸರ್ವ ಆಟಗಾರರಿಗೂ ಕೂಡ ಅಭಿನಂದನೆಗಳು.
ಸ್ವಾಗತಿಸ್ತಾ ಇದ್ದೇನೆ. ಮತ್ತೊಮ್ಮೆ ಧನ್ಯವಾದವನ್ನ ಅವರಿಗೂ ಕೂಡ ಅಭಿನಂದನೆಯನ್ನ ಪ್ರಶಸ್ತಿಯನ್ನು ಪಡ್ಕೊಂಡಿರುವಂತ MKCC ಕುವೈಟ್ ಈ ಒಂದು KPL ಸೀಸನ್ 2 ಈ ಪಂದ್ಯಕೂಟದ ರನ್ನರ್ಸ್ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾನೆ.